ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲರೂ ಕಣ್ಣು ಮುಚ್ಚಿ ತಲೆ ಬಾಗಿಸಿರಿ. ಪರಿಶುದ್ಧನೇ, ಮಹೋನ್ನತನೇ, ಸರ್ವಶಕ್ತಿಮಂತನೇ, ಸರ್ವೋನ್ನತನೇ, ನಿನಗೆ ವಂದನೆಗಳು, ಸ್ತೋತ್ರಗಳಪ್ಪ. ಮತ್ತೊಂದು ಸಲ ನನ್ನ ಸ್ವರವೆತ್ತಿ ನಿನ್ನ ಮಾತುಗಳನ್ನು ಹೇಳುವಂಥ ಭಾಗ್ಯ ನನಗೆ ಅನುಗ್ರಹಿಸಿದ್ದಕ್ಕಾಗಿ ಕೃತಜ್ಞತೆ, ಸ್ತುತಿ, ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ. ದೇವ, ನೀವು ನನ್ನನ್ನು ಬಳಸಿಕೊಳ್ತಾ ಇದ್ದೀರಾ, ಅದಕ್ಕಾಗಿ ನಿನಗೆ ಸ್ತೋತ್ರ. ದೇವ, ಈ ಸಮಯದಲ್ಲಿ ನಿಮ್ಮ ಮಾತುಗಳನ್ನು ಹೇಳುವಾಗ ನನ್ನನ್ನು ಮರೆ ಮಾಡಿ ನಿಮ್ಮ ಮಕ್ಕಳಿಗೆ ಅರ್ಥವಾಗುವ ರೀತಿಯಲ್ಲಿ ಬೋಧಿಸ್ತಿರೆಂಬುದಾಗಿ ನಂಬುತ್ತಾ ಇದ್ದೇನೆ. ಕೇಳುವಂಥವರು ಕೂಡ ನಿನ್ನ ಮಾತುಗಳನ್ನು ಕೇಳಿ ಆಶ್ಚರ್ಯಪಟ್ಟು ತಮ್ಮ ಹೃದಯಗಳನ್ನು ನಿನಗೆ ಸಮರ್ಪಿಸಿಕೊಂಡು ನಿನ್ನ ವಾಕ್ಯದ ಪ್ರಕಾರ ಬದುಕುವಂಥ ಭಾಗ್ಯ ಅನುಗ್ರಹಿಸಬೇಕೆಂಬುದಾಗಿ ಬೇಡುತ್ತಾ ನಡೀತಕ್ಕಂಥ ಕಾರ್ಯಕ್ರಮ ಎಲ್ಲವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತಾ ಈ ಚಿಕ್ಕ ಪ್ರಾರ್ಥನೆ ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇವಪ್ಪ ತಂದೆ, ಆಮೇನ್. ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತೊಂದು ಸಲ ನಿಮ್ಮೊಟ್ಟಿಗೆ ದೇವರ ವಾಕ್ಯವನ್ನು ಹೇಳುವಂಥ ಭಾಗ್ಯ ದೇವರು ಕೊಟ್ಟಿದ್ದಾನೆ. ಪ್ರಿಯರೇ, ಈ ಸ್ವಲ್ಪ ಸಮಯ ಮಾತ್ರ ಮಾತಾಡಲಿಕ್ಕೆ ಇಷ್ಟಪಡುತ್ತೇನೆ. ಸಮಯ ಬಹಳ ಆಗಿದೆ, ಅದಕ್ಕಾಗಿ ಹೇಳುವಂಥ ಮಾತುಗಳನ್ನು ಬಹು ಜಾಗೃತಿಯಿಂದ ಕೇಳುವುದಕ್ಕೆಂದು ನಿಮ್ಮನ್ನು ಬೇಡಿಕೊಳ್ತಾ ಇದ್ದೇನೆ. ಈ ರಾತ್ರಿ ಸಮಯದಲ್ಲಿ ಮತ್ತು ಸಾಯಂಕಾಲ ವಾಕ್ಯವನ್ನು ಹೇಳಿದ್ದೇನೆ, ಗಮನದಲ್ಲಿಟ್ಟುಕೊಂಡಿದ್ದೀರಂತ ನಾನು ನಂಬ್ತಾ ಇದ್ದೇನೆ. ಈ ಒಂದು ಸಮಯದಲ್ಲಿ ಕೂಡ ದೇವರ ವಾಕ್ಯಗಳನ್ನು ಆಲಿಸೋಣ, ನಮ್ಮ ಬದುಕನ್ನು ದೇವರಿಗೆ ಸಮರ್ಪಿಸಿಕೊಳ್ಳೋಣ. ದೇವರ ವಾಕ್ಯ ಎಷ್ಟು ಕೇಳಿದರೂ ಕೂಡ ಕಡಿಮೆ. ಈ 4 ದಿನಗಳಲ್ಲಿ ಕೂಡ ಮುಂಜಾನೆಯಿಂದ ಮೊದಲುಗೊಂಡು ಮಲಗುವ ತನಕ ವಾಕ್ಯದ ಧ್ಯಾನ, ವಾಕ್ಯದ ಆಲೋಚನೆ, ವಾಕ್ಯದಲ್ಲೇ ನಡೀತಾ ಇದ್ದೀವಿ, ನಡೆಸ್ತಾ ಇದ್ದಾನೆ ದೇವರು. ಶ್ರದ್ಧೆಯಿಂದ ನೀವು ಕೇಳ್ತಾ ಇದ್ದೀರಲ್ಲ, ಅದು ನನಗೆ ಭಾಳ ಇಂಟ್ರೆಸ್ಟ್ ಆಗಿದೆ. ಆಸಕ್ತಿಯಿಂದ ವಾಕ್ಯ ಕೇಳ್ತಾ ಇದ್ದೀರಿ ನೋಡು, ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಓಕೆ ಪ್ರಿಯರೇ, ಇವತ್ತು ನಾನು ಜಾಸ್ತಿ ರಾತ್ರಿ ಸಮಯದಲ್ಲಿ ರಾಮಣ್ಣವರು ಹೇಳುವಂಥ ವಾಕ್ಯವನ್ನು ಆ ಸಬ್ಜೆಕ್ಟಲ್ಲಿ ತಗೊಂಡಿಲ್ಲ. ಈ ಸ್ವಲ್ಪ ಅದರ ವಿಷಯದಲ್ಲಿ ಮಾತಾಡಬೇಕಂತ ನಾನು ಇಷ್ಟಪಡ್ತಾ ಇದ್ದೀನಿ. ಮುಂದಿನ ಪೀಳಿಗೆಗೆ ಉತ್ತಮ ಭವಿಷ್ಯತ್ತು ಇದೆಯಾ ಅಂದರೆ, ಮುಂದೆ ಹುಟ್ಟುವಂಥ ಮಕ್ಕಳಿಗೆ, ಹುಟ್ಟಿದ ಮಕ್ಕಳಿಗೆ, ನಮಗೆ ಕೊಟ್ಟಂಥ ಮಕ್ಕಳನ್ನು ಅವರ ಭವಿಷ್ಯತ್ತಿಗೋಸ್ಕರ ನಾವು ಏನು ಮಾಡ್ತಾ ಇದ್ದೀವಿ, ಅವರ ಭವಿಷ್ಯತ್ತನ್ನು ನಮ್ಮ ಕೈಯಲ್ಲಿಟ್ಟಿದ್ದಾನೆ. ಅವರಿಗೆ ಉತ್ತಮವಾದಂಥ ಭವಿಷ್ಯತ್ತು ಕೊಡಬೇಕಾದಂಥ ಧರ್ಮ, ಕರ್ತವ್ಯ, ಬಾಧ್ಯತೆ, ಜವಾಬ್ದಾರಿ ನಮ್ಮದಾಗಿದೆ. ಅಂದರೆ ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ, ನಮ್ಮಿಂದ ಬಂದಿರತಕ್ಕಂಥ ವಂಶಾವಳಿಗೆ ನಾವು ಕೊಡತಕ್ಕಂಥದ್ದು ಶ್ರೇಷ್ಠವಾದದ್ದು, ಪವಿತ್ರವಾದದ್ದು, ಅಮೂಲ್ಯವಾದದ್ದು, ಅವರಿಗೆ ಅವಸರವಾದದ್ದು ಆಸ್ತಿ, ಅಂತಸ್ತು, ಬಂಗಲೆ ಅಲ್ಲ ಪ್ರಿಯರೇ, ದೇವರ ವಾಕ್ಯ. ದೇವರ ವಾಕ್ಯ ಕೊಡಬೇಕಾಗಿದೆ. ನಾವು ಏನು ಕೊಟ್ಟರಪ್ಪ ಅಂತಂದರೆ ದೇವರ ವಾಕ್ಯದಲ್ಲೇ ಬೆಳೆಸಬೇಕಾಗಿದೆ ನಮಗೆ. ಅದಕ್ಕಾಗಿ ಮುಂದಿನ ಪೀಳಿಗೆಗೋಸ್ಕರ ನಾವಿವತ್ತು ದೇವರನ್ನು ನಂಬಿಕೊಂಡಿದ್ದೇವೆ. ನಾವು ನಂಬಿರ್ತಕ್ಕಂಥ ದೇವರನ್ನು ನಾವು ಮಕ್ಕಳಿಗೆ ಪರಿಚಯ ಮಾಡಿಕೊಡ್ಬೇಕು, ಮೊಮ್ಮಕ್ಕಳಿಗೆ ಪರಿಚಯ ಮಾಡಿಕೊಡಬೇಕಾಗಿದೆ. ಹೌದಾ ಇಲ್ವಾ? ನಾವು ನಂಬಿದ ದೇವರನ್ನು ಯಾರಿಗೆ ಪರಿಚಯ ಮಾಡಬೇಕು? ನಮ್ಮ ವಂಶ ಪರಂಪರೆಗೆ, ಅಂದರೆ ವಂಶದವರಿಗೆ ನಾವು ಕೊಡ್ತಕ್ಕಂಥದ್ದು ಶ್ರೇಷ್ಠವಾದದ್ದು ಏನೆಂದರೆ ವಾಕ್ಯ. ಅದಕ್ಕಾಗಿ ವಾಕ್ಯನ ಯಾವಾಗಲೂ ಕೂಡ ಮಕ್ಕಳ ಮುಂದೆ ಮಾತಾಡಬೇಕಂತ ಪ್ರಿಯರೇ. ಅಕ್ಕಪಕ್ಕದವರ ಜಗಳದ ವಿಷಯದಲ್ಲಾಯಿತು, ಬೇರೆಯವರ ವಿಷಯಗಳಾಯಿತು, ಮಕ್ಕಳ ಮುಂದೆ ಮಾತಾಡಬಾರ್ದಂತ. ಗಂಡ ಹೆಂಡತಿ ಜಗಳ ಆಡುವಾಗ ಕೂಡ ಮಕ್ಕಳನ್ನು ಮುಂದಿಟ್ಟುಕೊಂಡು ಜಗಳ ಮಾಡಬಾರ್ದಂತೆ. ಮಕ್ಕಳ ಮುಂದೆ ಏನು ಮಾತಾಡಬೇಕಂತಂದರೆ ವಾಕ್ಯ ಮಾತಾಡಬೇಕು, ದೇವರ ವಿಷಯನ ಮಾತಾಡಬೇಕು, ದೇವರ ಪರಾಕ್ರಮದ ವಿಷಯದಲ್ಲಿ ಮಾತಾಡಬೇಕಾಗಿದೆ. ಅದಕ್ಕೆ ಕೀರ್ತನೆಗಾರನಾದ ದಾವೀದನು 71ನೇ ಅಧ್ಯಾಯ 17-18ನೇ ವಚನವನ್ನು ಓದಿಕೊಳ್ಳೋಣ ಪ್ರಿಯರೇ. ಕೀರ್ತನೆಗಾರನು ದಾವೀದನು ಹೇಳಿದ್ದ ಮಾತು 71ನೇ ಅಧ್ಯಾಯ 17-18 ವಚನಗಳನ್ನು ಓದಿಕೊಂಡು ಪಾಠದಲ್ಲಿ ಮುಂದೆ ಸಾಗೋಣ. ದೇವರೇ, ನೀನು ಬಾಲ್ಯಾರಂಭ ನನ್ನನ್ನು ಉಪದೇಶಿಸುತ್ತಾ ಬಂದಿದ್ದಿ. ನಾನು ನಿನ್ನ ಅದ್ಭುತ ಕೃತ್ಯಗಳನ್ನು ಇಂದಿನವರೆಗೆ ಪ್ರಚುರಪಡಿಸುತ್ತಿದ್ದೇನೆ. ದೇವರೇ, ನಾನು ನೆರೆಯ ಮುದುಕನಾದಾಗಲೂ ಕೈ ಬಿಡಬೇಡ. ಆಗ ಮುಂದಿನ ತಲೆಯವರೆಗೆ ನಿನ್ನ ಭುಜಬಲವನ್ನು ಸಾರುವೆನು.
ತಲಾಂತರದವರೆಗೆಲ್ಲ ನಿನ್ನ ಪ್ರತಾಪವನ್ನು ಪ್ರಕಟಿಸುವೆನು. ದೇವರೇ, ನಿನ್ನ ನೀತಿ ಆಕಾಶವನ್ನು ನಿಲುಕುವಷ್ಟು ಮಹೋನ್ನತವಾಗಿದೆ ಎಂಬುದಾಗಿ ವಾಕ್ಯ ನಮಗೆ ಬೋಧನೆ ಮಾಡ್ತಾ ಇದೆ. ದಾವೀದನು ಹೇಳ್ತಾ ಇದ್ದಾನೆ, ನಾನು ಬಾಲ್ಯದಿಂದಲೂ ಕೂಡ ನಿನ್ನ ನಾಮವನ್ನು ಸ್ಮರಿಸ್ತಾ ಬರ್ತಾ ಇದ್ದೀನಿ, ನಿನ್ನ ಅದ್ಭುತವನ್ನು ನಿನ್ನ ಮಹತ್ ಕಾರ್ಯಗಳನ್ನು ಪ್ರಕಟಿಸುತ್ತಾ ಇದ್ದೀನಿ. ಮುಂದೆ ನಾನು ಮುದುಕನಾಗಿದ್ದೀನಿ, ಸದ್ಯ ಈಗ ನನ್ನ ತಲೆ ಕೂದಲೆಲ್ಲ ಬೆಳಗಾಗಿದ್ದಾವೆ, ಮುದುಕಾಗಿನಿ, ಬೊಚ್ಚು ಬಾಯಿ ಬಂದಿದೆ ನನಗೆ. ಬಟ್ ಹಂಗಂತೇಳಿ ನಾನು ಸುಮ್ಮನೆ ಕುಂದರಕ್ಕೆ ಇಷ್ಟಪಡಲ್ಲ. ಭವಿಷ್ಯತ್ತಿನಲ್ಲಿ ಮುಂದಿನ ಪೀಳಿಗೆಗೆ ನಾನು ನಿನ್ನ ಮಾತುಗಳು ಹೇಳಬೇಕಾಗಿದೆ ಅಂತ ಹೇಳ್ತಾ ಇದ್ದಾನೆ. ನಾನು ನನ್ನನ್ನು ಕಾಪಾಡಿಕೊಂಡಿದ್ದೇನೆ, ನನ್ನ ಜೀವಿತ ನಿನಗಾಗಿ ಸಮರ್ಪಿಸಿಕೊಂಡಿದ್ದೇನೆ. ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ನಾನು ಭೂಲೋಕದಲ್ಲಿ ನೀನು ಹೇಳಿದ ಕಾರ್ಯಗಳೆಲ್ಲ ಮಾಡ್ತಾ ಬಂದಿದ್ದೇನೆ ನಾನು. ಹೌದಲ್ವಾ? ದಾವೀದನು ದೇವರಿಗೆ ಇಷ್ಟವಾದಂಥ ವ್ಯಕ್ತಿ. ದಾವೀದು ದೇವರಿಗೆ ಇಷ್ಟವಾದಂಥ ವ್ಯಕ್ತಿ. ಎಷ್ಟು ಇಷ್ಟ ಅಂತಂದರೆ ದೇವರ ಉದ್ದೇಶಗಳನ್ನೆಲ್ಲವನ್ನು ನೆರವೇರಿಸುವಂಥ ವ್ಯಕ್ತಿ. ಅಂಥ ವ್ಯಕ್ತಿ ದೇವರಿಗೆ ಕೇಳಿಕೊಳ್ತಾ ಇದ್ದಾನೆ, ಇಲ್ಲಿವರೆಗೆ ನಾನು ನಿನ್ನ ನಾಮವನ್ನು ಪ್ರಕಟಿಸುತ್ತಾ ಬಂದಿದ್ದೇನೆ, ನಿನ್ನ ಅದ್ಭುತ ಕೃತ್ಯಗಳನ್ನು ನಾನು ಪ್ರಕಟಿಸ್ತಾ ಇದ್ದೀನಿ, ನಿನ್ನ ಪರಾಕ್ರಮವನ್ನು ನಿನ್ನ ಭುಜಬಲವನ್ನು ನಾನು ನನ್ನ ಸಮಾಜಕ್ಕೆ ಸಾರಿದ್ದೇನೆ. ಇನ್ನು ಮುಂದೆ ದಿನಮಾನಗಳಲ್ಲಿ ವಯಸ್ಸಾಗ್ತಾ ಇದೆ, ನಾನು ಮುದುಕನಾಗ್ತಾ ಇದ್ದೀನಿ, ಆಗ ಕೂಡ ನನ್ನನ್ನು ಕೈ ಬಿಡಬೇಡ. ಮುಂದಿನ ಪೀಳಿಗೆಗೆ ನಾನು ನಿನ್ನ ಭುಜಬಲ ಪರಾಕ್ರಮವನ್ನು ಪ್ರಕಟಿಸಬೇಕಾಗಿದೆ ಅಂತ ಹೇಳ್ತಾ ಇದ್ದಾನೆ ಪ್ರಿಯರೇ. ಅಂದರೆ ದಾವೀದನು ಬದುಕಿರುವ ದಿನಗಳೆಲ್ಲವೂ ಕೂಡ ತಾನು ದೇವರಿಗಾಗಿ ಬದುಕುತ್ತಾ ಅನೇಕರನ್ನು ಬದುಕಿಸುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಅಪೊಸ್ತಲರ ಕೃತ್ಯಗಳ 13ನೇ ಅಧ್ಯಾಯ 36ನೇ ವಚನದಲ್ಲಿ ನೋಡುವಾಗ ದಾವೀದು ಮಾಡಿರ್ತಕ್ಕಂಥ ಕಾರ್ಯಗಳ ವಿಷಯದಲ್ಲಿ ದೇವರು ಹೇಳ್ತಾ ಇದ್ದಾನೆ ಪ್ರಿಯರೇ. ಅಪೊಸ್ತಲರ ಕೃತ್ಯಗಳು, ದಾವೀದನಾದರೂ ಅಪೊಸ್ತಲರ ಕೃತ್ಯಗಳು 22ನೇ ಅಧ್ಯಾಯ. ಆಮೇಲೆ ದೇವರು ಅವನನ್ನು ತೆಗೆದುಹಾಕಿ ದಾವೀದನನ್ನು ಅವರ ಮೇಲೆ ಅರಸನನ್ನಾಗಿ ಮಾಡಿ, ಇಷಾಯನ ಮಗನಾದ ದಾವೀದನು ನನಗೆ ಸಿಕ್ಕಿದನು, ಅವನು ನನಗೆ ಒಪ್ಪುವ ಮನುಷ್ಯನು, ಅವನು ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವನು ಎಂಬುದಾಗಿ ಅವನ ವಿಷಯದಲ್ಲಿ ಸಾಕ್ಷಿ ಹೇಳಿದನು. ಓಕೆ, 13ನೇ ಅಧ್ಯಾಯ 36ನೇ ವಚನ ನಾನು ಹೇಳಿದ್ದು. ದಾವೀದನಾದರೂ ತನ್ನ ಸಕಾಲದವರೆಗೆ ಸೇವೆ ಮಾಡಿದ ನಂತರ ದೈವ ಸಂಕಲ್ಪದಿಂದ ನಿದ್ದೆ ಹೋಗಿ ತನ್ನ ಪಿತೃರ ಬಳಿಗೆ ಇಡಲ್ಪಟ್ಟು ಕೊಳೆಯುವ ಅವಸ್ಥೆಯಲ್ಲಿ ಅನುಭವಿಸಿದನು. ಅಂದರೆ ತನ್ನ ತಲೆಮಾರಿಗೆ ದಾವೀದನು ಏನು ಮಾಡಿದನಂತೆ? ಸೇವೆ ಮಾಡಿದನಂತೆ, ದೇವರ ವಾಕ್ಯವನ್ನು ಹಂಚಿದ್ದಾನೆ, ದೇವರ ಕಾರ್ಯಗಳನ್ನು ಮಾಡಿದ್ದಾನೆ. ತಾನು ಬದುಕಿರುವ ದಿನವೆಲ್ಲವೂ ಕೂಡ ದೈವ ಕಾರ್ಯಕ್ರಮಗಳೊಂದಿಗೆ ಜೀವಿತವನ್ನು ಮುಕ್ತಾಯ ಮಾಡಿಕೊಂಡಿದ್ದಾನೆ ಪ್ರಿಯರೇ. ಅದಲ್ವಾ? ಆತನು ವಯಸ್ಸಾಗೋರು ಎಲ್ಲಿವರೆಗೆ ಅಂದರೆ ಮರಣ ಬರುವ ತನಕ 71ನೇ ಕೀರ್ತನೆಯಲ್ಲಿ ನಾವು ನೋಡ್ತಾ ಇದ್ದೀವಿ. ಏನಂತ ಇದ್ದಾನಂದರೆ, ನಾನು ನೆರೆಯ ಮುದುಕನಾಗುವಾಗಲೂ ಕೂಡ ನನ್ನನ್ನು ಕೈ ಬಿಡಬೇಡ, ಆವಾಗಲೂ ಕೂಡ ನಿನ್ನ ಭುಜಬಲವನ್ನು ಪರಾಕ್ರಮವನ್ನು ನಾನು ಮಾತಾಡಬೇಕು ನಾನು ಅಂತ ಹೇಳ್ತಾ ಇದ್ದಾನೆ. 80-90 ವರ್ಷ ವಯಸ್ಸು ಬಂದರೂ ಕೂಡ ನಾನು ಆ ವಯಸ್ಸಿನಲ್ಲಿ ಕೂಡ ನಿನ್ನ ಮಾತುಗಳು ಪ್ರಚುರಪಡಿಸಬೇಕಾಗಿದೆ. ಈಗ ನಮಗೆ 50 ವರ್ಷ ಬಂತು, ನಮ್ಮ ಹೆಣ್ಣು ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತೇವೆ. 50 ವರ್ಷ ಆಯ್ತು, ನನಗೆ ಇನ್ನೇನು ಮಾತಾಡೋಕ್ಕಾಗುತ್ತಾ ಬ್ರದರ್? 60 ವರ್ಷ ವಯಸ್ಸಾಯಿತು, ಇನ್ನೇನು ಮಾತಾಡೋಕ್ಕಾಗುತ್ತಾ ಬ್ರದರ್ ಅಂತೀವಿ ನಾವು. ಆತನು ವೃದ್ಧಾಪದಲ್ಲಿದ್ದಾನಂತೆ. ಅವ್ರ ವೃದ್ಧಾಪದಲ್ಲಿ ಕೂಡ ನನ್ನ ಕೈ ಬಿಡಬೇಡ, ನಿನ್ನ ಪರಾಕ್ರಮವನ್ನು ಮುಂದಿನ ಪೀಳಿಗೆಗೆ ನಾನು ಕೊಡಬೇಕಾಗಿದೆ. ಮುಂದಿನ ಪೀಳಿಗೆ ಏನು ಕೊಡಬೇಕಾಗಿದೆ? ಮಕ್ಕಳಿಗೆ ಏನು ಕೊಡಬೇಕಾಗಿದೆ? ಯೆಹೋವನ ಧರ್ಮಶಾಸ್ತ್ರವನ್ನು ಕೊಡಬೇಕಾಗಿದೆ. ದೇವರು ಮಾಡಿರ್ತಕ್ಕಂಥ ಕೃತ್ಯಗಳು, ದೇವರು ಮಾಡಿರ್ತಕ್ಕಂಥ ಮಹತ್ ಕಾರ್ಯಗಳು, ದೇವರ ಭುಜಬಲ, ಇಸ್ರಾಯೇಲರನ್ನು ಯಾವ ರೀತಿ ಆ ಐಗುಪ್ತ ದೇಶದಿಂದ ಬಿಡಿಸ್ಕೊಂಡು ಬಂದನೋ, ಆತನು ಏನು ಮಾಡಿದನೋ, ಇಸ್ರಾಯೇಲರನ್ನು ಯಾವ ರೀತಿ ಕಾಪಾಡ್ಕೊತ ಬಂದಿದ್ದಾನಂತೇಳಿ ಕಥೆ ರೂಪದಲ್ಲಿ ಹೇಳುವಂಥವನಾಗಿದ್ದ ಪ್ರಿಯರೇ. ನಿಜವಾಗಲೂ ಪ್ರಿಯರೇ, ನಾವಿಲ್ಲೆಲ್ಲರೂ ಕ್ರೈಸ್ತರಾಗಿದ್ದೇವೆ. ಕ್ರೈಸ್ತರ ಕುಟುಂಬದಲ್ಲಿ ಪ್ರತಿಯೊಬ್ಬರಿಗೆ ಮಕ್ಕಳಿದ್ದಾರೆ. ಆ ಮಕ್ಕಳಿಗೆ ನೀವು ಏನು ಬೋಧನೆ ಮಾಡಬೇಕಾಗಿದೆ ಅಂದರೆ, ದೇವರು ಮಾಡಿರ್ತಕ್ಕಂಥ ಮಹತ್ ಕಾರ್ಯಗಳ ವಿಷಯದಲ್ಲಿ ನೀವು ಮಾತಾಡಬೇಕಾಗಿದೆ. ಪ್ರತಿಯೊಬ್ಬರು ಮಕ್ಕಳಿಗೂ ಕೂಡ ಏನು ಪರಿಚಯ ಆಗಿರಬೇಕು? ದೇವರಂದರೆ ಏನು, ದೇವರಂದರೆ ಯಾರು, ನಮಗೆ
ತಂದೆ ಆಗಿದ್ದಾನ ಅಥವಾ ಏನತ್ತ ಅದಕ್ಕೆ ನಮಗಿರ್ತಕ್ಕಂಥ ಸಂಬಂಧ ಏನು? ಆತನು ಭೂಮಿ ಆಕಾಶಗಳನ್ನು ಉಂಟು ಮಾಡಿ ಮೊದಲುಗೊಂಡು ಇಲ್ಲಿಯವರೆಗೆ ದೇವರು ನಮ್ಮನ್ನು ನಡೆಸಿದ ವಿಧಾನ, ಮುಂದೆ ನಡೆಸ್ತಕ್ಕಂಥ ವಿಧಾನ ಇನ್ನೊಂದು ಲೋಕ ಏನ್ರಿ. ಕ್ರೈಸ್ತರ ಕುಟುಂಬದಲ್ಲಿ ಪ್ರತಿಯೊಬ್ಬರಿಗೂ ಪರಲೋಕ ಅಂದರೆ ಎಲ್ಲಿದೆ, ಪಾತಾಳ ಅಂದರೆ ಎಲ್ಲಿದೆ, ಭೂಮಿ ಮೇಲೆ ನಮ್ಮ ಜನ್ಮ ಯಾತಕ್ಕೆ, ಭೂಮಿ ಮೇಲೆ ನಾವು ಏನು ಮಾಡುವುದಕ್ಕಾಗಿ ಹುಟ್ಟಿವನ್ನಂಥ ಪರಿಚಯ ಪ್ರತಿ ಮಕ್ಕಳಿಗಿರಬೇಕು ಪ್ರಿಯರೇ, ಪ್ರತಿಯೊಬ್ಬರಿಗಿರಬೇಕು. ನಮ್ಮ ಮಕ್ಕಳಿಗೆ ಪರಲೋಕ ಅಂದರೆ ಏನು, ಯಾರಿರ್ತಾರ ಅಂತ ಕೇಳಿದ ತಕ್ಷಣವೇ ಉತ್ತರ ಕೊಡಬೇಕಾಗಿದೆ. ಪಾತಾಳ ಅಂದರೆ ಎಲ್ಲಿದೆ, ಅಲ್ಲಿ ಯಾರಿರ್ತಾರಂದರೆ ಅದಕ್ಕೆ ಉತ್ತರ ಕೊಡಬೇಕು ನಮ್ಮ ಮಕ್ಕಳು. ಆ ರೀತಿಯಾಗಿ ಮಕ್ಕಳಿಗೆ ಉಪದೇಶ ಮಾಡುವಂಥವರಾಗಬೇಕಾಗಿದೆ ನೀವು. ನಾವು ಕೇಳಿದ ಮಾತ್ರಕ್ಕೆ ನಮ್ಮನ್ನು ನಾವು ಸುಮ್ಮನೆ ಇದ್ದುಕೊಂಡ್ರೆ ನಮ್ಮ ಮಕ್ಕಳಿಗೆ ವಾಕ್ಯ ಅರ್ಥ ಆಗಲ್ಲ ಪ್ರಿಯರೇ. ನಮ್ಮ ಮಕ್ಕಳ ಭವಿಷ್ಯತ್ತನ್ನು ಆಲೋಚನೆ ಮಾಡಬೇಕಾಗಿದೆ. ಇವತ್ತೇ ನಾವು ಚಿಕ್ಕ ಮಕ್ಕಳಿದ್ದಾರೆ, ಅದಕ್ಕೇನು ಬಿಡು, ಒಂದು 5 ವರ್ಷ ಇದೆ, 3 ವರ್ಷ ಇದೆ, 4 ವರ್ಷ ಇದೆ, ಅಥವಾ 8 ವರ್ಷ ಇದೆ, ಅದು ಇನ್ನೂ ಸಣ್ಣ ಮಗು, ಅದಕ್ಕೇನು ಅರ್ಥ ಆಗ್ತದೆ ಅಂತಂದರೆ ತಪ್ಪು ಪ್ರಿಯರೇ. ಅದು ಬಾಲ್ಯದಿಂದಲೇ ದಾವೀದನು ದೇವರ ವಿಷಯದಲ್ಲಿ ಆಲೋಚನೆ ಮಾಡಿದನಂತ ಪ್ರಿಯರೇ. ಬಾಲ್ಯದಿಂದಲೇ ನನಗೆ ಉಪದೇಶ ಮಾಡುತ್ತಾ ಬಂದಿದ್ದಪ್ಪ ದೇವರೇ ಅಂತ ಕೇಳ್ತಾ ಇದ್ದಾನೆ 17ನೇ ವಚನದಲ್ಲಿ. ಬಾಲ್ಯದಿಂದಲೇ ನಾವು ಕೂಡ ನಮ್ಮ ಮಕ್ಕಳಿಗೆ ಬಾಲ್ಯದಿಂದಲೇ ಉಪದೇಶ ಮಾಡಬೇಕಾಗಿದೆ. ಮಕ್ಕಳನ್ನು ಭಕ್ತಿಯಲ್ಲಿ ಬೆಳೆಸಬೇಕಾಗಿದೆ. ಅದನ್ನು ನಾವು ಇವತ್ತು ಮಾಡಬೇಕಾಗಿದೆ. ಆದರೆ ಇವತ್ತು ಏನು ಮಾಡ್ತಾರೆ, ನಮ್ಮ ಮಕ್ಕಳನ್ನು ಸಂಡೇ ಸ್ಕೂಲ್ಗೆ ಕಳಿಸಿದ್ರೆ ಕಳಿಸಲ್ಲ, ಚರ್ಚಿಗೆ ಕರ್ಕೊಂಬಂದ್ರೆ ಮಕ್ಕಳನ್ನು ಕರ್ಕೊಂಬರಲ್ಲ. ಎಲ್ಲಿಗೆ ಕಳಿಸ್ತಾರ? ಟ್ಯೂಷನಿಗೆ ಕಳಿಸ್ತಾರ, ಪ್ರೈವೇಟ್ ಸ್ಕೂಲಿಗೆ ಕಳಿಸ್ತಾರ, ಪ್ರೈವೇಟು ಇನ್ನು ಎಕ್ಸ್ಟ್ರಾ ಕ್ಲಾಸ್ ಇದ್ದರೆ ಕಳಿಸ್ತಾರ. ಮಕ್ಕಳನ್ನು ಲೋಕವಿದ್ಯೆಯನ್ನು ಕಲಿಯುವುದಕ್ಕಾಗಿ ನಾವು ಪಡ್ತಕ್ಕಂಥ ಪ್ರಯಾಸ ಅಷ್ಟಿಷ್ಟಲ್ಲ ಪ್ರಿಯರೇ. ಅವ್ರು ಡೊನೇಷನ್ ಕಟ್ಟಬೇಕು, ಫೀಸ್ ಕಟ್ಟಬೇಕು, ಬುಕ್ ತರಬೇಕು, ಶೂ ತರಬೇಕು, ಡ್ರೆಸ್ ತರಬೇಕು, ಪ್ರತಿಯೊಂದವರಿಗೆ ಕೊಡಿಸ್ಬೇಕು. ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀವಿ. ಯಾವುದಕ್ಕೆ? ಲೋಕವಿದ್ಯೆಯನ್ನು ಕಲಿಸುವುದಕ್ಕೋಸ್ಕರ. ಲೋಕವಿದ್ಯೆ ಕಲಿತು ಅವನೇನು ಮಾಡ್ತಾನ? ಲೋಕದಲ್ಲಿ ಬೆರೆತೋಗ್ಬಿಡ್ತಾನ. ಲೋಕದಲ್ಲಿ ಬೆರೆತು ದೇವರೇ ಇಲ್ಲನ್ನಂಥ ಸ್ಥಿತಿಗೆ ಬಂದುಬಿಡ್ತಾನೆ ಅವನು ದೇವರಿಲ್ಲ ಅನ್ನುವುದಕ್ಕೆ ಕಾರಣ ನೀನು ಬಾಲ್ಯದಿಂದಲೇ ಅವನಿಗೆ ಲೋಕವಿದ್ಯೆ ಸಂಗಡ ನೀನು ದೇವರ ವಿದ್ಯೆಯನ್ನು ಕಲಿಸಿಕೊಟ್ಟಿದೀಯಾ? ದೇವರ ಬಗ್ಗೆ ಪರಿಚಯ ಮಾಡಿಕೊಟ್ಟಿದೀಯಾ? ದೇವರಂದ್ರೆ ಯಾರಂತ ಹೇಳಿಕೊಟ್ಟಿದೀಯಾ ನೀನು? ದೇವರ ಬಗ್ಗೆನೇ ಪರಿಚಯ ಇಲ್ಲದಂಗೆ ಮಕ್ಕಳನ್ನು ಬೆಳೆಸ್ತಾ ಇದ್ದೀವಿ. ಇವತ್ತು ಕ್ರೈಸ್ತರಾದಂಥ ಕುಟುಂಬದಲ್ಲಿರ್ತಕ್ಕಂಥ ಮಕ್ಕಳು ನೋಡ್ರಿ ಪ್ರಿಯರೇ, ನಿಜವಾಗಲೂ ಭಕ್ತರಾಗಿದ್ದಾರ, ಯಥಾರ್ಥವಂತರಾಗಿದ್ದಾರ? ಇಲ್ಲ ಪ್ರಿಯರೇ, ಇಲ್ಲ. ಕಾರಣ ಯಾರು? ತಂದೆ ತಾಯಿಗಳು ಅವರನ್ನು ಕೆಡಿಸ್ತಾ ಇದ್ದಾರೆ. ತಂದೆ ತಾಯಿಗಳು ಮಕ್ಕಳ ಭವಿಷ್ಯದ ಬಗ್ಗೆ ಆಲೋಚನೆ ಮಾಡೋದಿಲ್ಲ. ನನ್ನ ಮಗ ಇಂಜಿನಿಯರ್ ಆಗಬೇಕು, ನನ್ನ ಮಗ ಕಲೆಕ್ಟರ್ ಆಗಬೇಕು, ನನ್ನ ಮಗ DC ಆಗಬೇಕು, ಅಥವಾ ನನ್ನ ಮಗ ಇನ್ನೂ ಏನೇನೋ ಆಗಬೇಕಂತ ಕನಸು ಕಾಣ್ತಿರ್ತೀವಿ ನಾವು. ಆ ಕನಸು ಕಂಡು ಕಷ್ಟಪಟ್ಟು ಬೆವರು ಸುರಿಸಿ ಸಂಪಾದನೆ ಮಾಡಿದ್ದೆಲ್ಲ ಒಯ್ದು ಅವನು ಫೀಸ್ ಕಟ್ಟಕ್ಕೆ ಸುರಿತೀರಿ ನೀವು. ಅವನು ಒಂದಲ್ಲ ಒಂದು ದಿನ ನಿಮ್ಮನ್ನು ಜಾಡಿಸಿ ಒದ್ದು ಲೋಕದಲ್ಲಿ ಕಲ್ತೋಗ್ಬಿಡ್ತಾನ, ಲೋಕಕ್ಕೋಸ್ಕರ ಬದುಕುವನಾಗುತ್ತಾನ. ಇದೆಲ್ಲ ಮಾಡಿದ್ದು ಯಾರು? ತಂದೆ ತಾಯಿ. ಅದೇ ಮಕ್ಕಳನ್ನ ಮುಂದೆ ಕುಂದರಿಸ್ಕೊಂಡು ಕತೆ ಹೇಳ್ರಿ ಪ್ರಿಯರೇ, ಕತೆ, ಬೈಬಲ್ ಕತೆ ಹೇಳ್ರಿ, ದೇವರ ಚರಿತ್ರೆ ಹೇಳ್ರಿ ಪ್ರಿಯರೇ. ದೇವರದು ವಿಷಯದಲ್ಲಿ ನಿನಗೆ ಎಷ್ಟು ಗೊತ್ತಾಗಿದೋ ಅಷ್ಟನ್ನು ಅವ್ರ ಮೈಂಡಲ್ಲಿ ಏರ್ಬೇಕು ಪ್ರಿಯರೇ. ಅವ್ರ ಭವಿಷ್ಯದ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಇಲ್ಲ. ನನ್ನ ಭವಿಷ್ಯತ್ತಿನಲ್ಲಿ ಅವನು ಏನೋ ಒಂದು ಉದ್ಯೋಗ ಸಂಪಾದನೆ ಮಾಡಿಕೊಳ್ಬೇಕಂತ ಆಲೋಚನೆ ಮಾಡ್ತೀವಿ ಹೊರತು ಅವರು ಕೂಡ ದೇವರಾಗೆ ತಮ್ಮ ಜೀವಿತಗಳನ್ನು ಸಮರ್ಪಿಸಿಕೊಳ್ಳುವಂಥವರಾಗಬೇಕು ಅನ್ನೋಂಥ ಆಲೋಚನೆ ನಾವು ಕಲಿಸಿಕೊಡಬೇಕು. ನನ್ನ ಮಗಳಿದ್ದಾಳೆ, ಚಿಕ್ಕ ಮಗಳಿದ್ದಾಳೆ, ಅವಳನ್ನ ಕೇಳ್ರಿ, ಎಲ್ಲಿವರೆಗೂ ಓದ್ತಮ್ಮ ಶಾಲೆ ಅಂತ ಕೇಳ್ರಿ ಅವಳಿಗೆ. ಎಲ್ಲಿವರೆಗೂ ಓದ್ತಿದ್ದೀನಿ ನಾನು ಶಾಲೆ ಅಂತಂದರೆ, ಬೈಬಲ್ ಓದೋಕೆ ಬರೋ ತನಕ ಶಾಲೆ ಓದ್ತೀನಿ ಅಂತಾಳೆ ಅವಳಿಗೆ. ಎಲ್ಲಿವರೆಗೂ ಶಾಲೆ ಓದ್ತಾಳಂತ? ಬೈಬಲ್ ಓದೋಕೆ ಬರ್ತದೆ ನೋಡು, ಅಲ್ಲಿವರೆಗೂ ಶಾಲೆಗೆ ಓದ್ತೀನಿ, ಆಮೇಲೆ ಶಾಲೆಗೆ ನಾನು ಹೋಗಲ್ಲ ಅಂತಾಳೆ. ಯಾಕೆ ಅಂದರೆ ನಾನು ನಿನ್ನಂಗೆ ಆಗ್ತೀನಿ ಡ್ಯಾಡಿ ಅಂತಾಳೆ. ನಾವು ಕಲಿಸ್ಕೊಡೋದ್ರಲ್ಲಿ ಇರ್ತದೆ ಪ್ರಿಯರೇ. ನಾವು ಪಾಠನ ಕಲಿಸ್ಕೊಡ್ಬೇಕು. ಏನಾಗಬೇಕು? ಮುಂದೆ ನನ್ನ ಮಕ್ಕಳೇನಾಗಬೇಕು? ದೊಡ್ಡ ಸೇವಕಿ ಆಗಬೇಕು, ಸುವಾರ್ಥಿಕರಾಗಬೇಕು, ಬೋಧಕರಾಗಬೇಕು, ದೇವರನ್ನು ಕೊಂಡಾಡುವಂಥವರಾಗಿರಬೇಕು, ದೇವರ ಪರಾಕ್ರಮವನ್ನು ಎತ್ತಿ ತೋರಿಸಿ ಸಮಾಜದಲ್ಲಿ ಆತನನ್ನು ಉನ್ನತ ಸ್ಥಾನದಲ್ಲಿಟ್ಟು ತೋರಿಸಿಕೊಡುವಂಥ ಮಕ್ಕಳಾಗಿ ಬೆಳಿಬೇಕಾಗಿದೆ. ಅದಕ್ಕಾಗಿ ಕಷ್ಟಪಡ್ರಿ, ಅದಕ್ಕಾಗಿ ಶ್ರಮೆ ಪಡ್ರಿ, ಅದಕ್ಕಾಗಿ ಮಕ್ಕಳನ್ನು ಓದಿಸ್ರಿ. ಅದಕ್ಕೆ ದಾವೀದನು ಹೇಳ್ತಾ ಇದ್ದಾನೆ ಇಲ್ಲಿ, ನಿನ್ನ ಭುಜ ಪರಾಕ್ರಮವನ್ನು ನಾನು ಮುಂದಿನ ಪೀಳಿಗೆಗೆ ಒಪ್ಪಿಸಿಕೊಡಬೇಕಾಗಿದೆ ದೇವಾ ಅಂತ ಹೇಳ್ತಾ ಇದ್ದಾನೆ ಪ್ರಿಯರೇ. ಒಂದು ವೇಳೆ ನಾವು ವಾಕ್ಯನ ಮಕ್ಕಳಿಗೆ ಕೊಡಲಿಲ್ಲ ಅಂದರೆ ಪಾತಾಳದಲ್ಲಿ ಅವರು ಬಿದ್ದು ಒದ್ದಾಡುವುದನ್ನು ನಾವು ನೋಡಬೇಕಾಗ್ತದೆ ಪ್ರಿಯರೇ.
ಇವತ್ತಿಗೆ ಅನೇಕರ ಮಕ್ಕಳು ಸತ್ತು ಹೋಗಿ ನರಕದಲ್ಲಿ ಬಿಲಬಿಲ ಒದ್ದಾಡ್ತಾ ಇದ್ದಾರೆ. ನಮಗೆ ಗೊತ್ತು, ನಮ್ಮ ಕುಟುಂಬಗಳಲ್ಲಿ ಮಕ್ಕಳು ಸತ್ತಿರತಕ್ಕಂಥವ್ರು, ನಮ್ಮ ಪಿತೃಗಳು ಸತ್ತಿರತಕ್ಕಂಥವ್ರು, ನಮ್ಮ ಯಜಮಾನರು, ಕುಟುಂಬದ ಯಜಮಾನರು ತೀರಿಕೊಂಡವ್ರ ಪರಿಸ್ಥಿತಿ ಏನಾಗಿದೆ, ಅವರು ಎಲ್ಲಿದ್ದಾರಂತ ನಮಗೆ ಗೊತ್ತು ಪ್ರಿಯರೇ. ಸತ್ತರೆ ಕಣ್ಣು ಮುಚ್ಚಿದರೆ ಪಾತಾಳ ನೋಡ್ತಾರೆ ಎಂಬುದು ನಮಗೆ ಗೊತ್ತು. ನಾವು ಪಾತಾಳಕ್ಕೆ ಹೋಗೋದಕ್ಕೆ ನಾವು ಹೆದರ್ಕೊಳ್ತೀವಲ್ಲ, ನಮ್ಮ ಫ್ಯಾಮಿಲಿ ಮನೆ, ನಮ್ಮ ಕುಟುಂಬದವರು ಕೂಡ ನರಕಕ್ಕೆ ಹೋಗ್ತಾರಲ್ಲ, ಆ ನರಕದಲ್ಲಿ ಬಿದ್ದು ನನ್ನ ಮಕ್ಕಳು ಒದ್ದಾಡ್ತಾರೆ ಅನ್ನೋಂಥ ಒಂದು ಭಯ ಭೀತಿ ನಮಗಿರಬೇಕಲ್ವ. ಅಯ್ಯೋ ನನ್ನ ಮಗ ಈ ಸತ್ರೆ ಇವನು ನರಕಕ್ಕೆ ಹೋಗ್ತಾನಲ್ಲ ಅಂತೇಳಿ, ಯಾಕೆ ಬಾಲ್ಯದಿಂದಲೇ ಅವನಿಗೆ ಉಪದೇಶ ಮಾಡುವುದಕ್ಕೆ ನಿನ್ನ ಕೈಲಾಗ್ತಾ ಇಲ್ಲ. ಬಾಲ್ಯದಿಂದಲೇ ಅವನು ಸಣ್ಣವನಿದ್ದಾನಂತ ಬಿಟ್ಟುಬಿಡ್ತಿ. ವಯಸ್ಸಿಗೆ ಬಂದ ಮೇಲೆ ಅವನಿಗೆ ಬೋಧನೆ ಮಾಡೋಕ್ಕೋದ್ರೆ ಹೋಗಮ್ಮ ಹೋಗು, ನಿಂದೊಂದು ತಲೆಬೇನ ನನಗೆ, ಹೋಗಪ್ಪ ಹೋಗು, ಬೋಧಕ ಪಾಸ್ಟ್ರ್ ಕರೆದ್ರೆ ಹೋಗಯ್ಯ ಹೋಗು, ನಿಂದೇನು, ನಮ್ಮಪ್ಪ ಮಾತೇ ನಾನು ಕೇಳಲ್ಲ, ನಮ್ಮಮ್ಮನ ಮಾತೇ ನಾನು ಕೇಳಲ್ಲ, ನಿನ್ನ ಮಾತು ಯಾವ ಲೆಕ್ಕ ಅಂತಾನ ಬೋಧಕನಿಗೆ. ಬೋಧಕರ ಮಾತಂದ್ರೆ ಲೆಕ್ಕಿಲ್ಲ, ತಂದೆ ತಾಯಿಗಳ ಮಾತಂದ್ರೆ ಲೆಕ್ಕಿಲ್ಲ, ಯಾರ ಮಾತು ಇವತ್ತು ಸಮಾಜದಲ್ಲಿ ಲೆಕ್ಕಿಲ್ಲ. ಅದಕ್ಕೆ ಕಾರಣ ಕುಟುಂಬನೇ, ಅದಕ್ಕೆ ಕಾರಣ ತಂದೆ ತಾಯಿಗಳೇ. ಅವ್ರ ಭವಿಷ್ಯದ ಬಗ್ಗೆ ಆಲೋಚನೆ ಮಾಡವಲ್ರು. ಲೋಕದ ವಿದ್ಯೆಯನ್ನು ಕಲಿಸಿಕೊಡುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಹೊರತು ದೇವರ ವಿದ್ಯೆಯನ್ನು ಕಲಿಸಿಕೊಟ್ಟು ಅವ್ರನ್ನ ಪರಲೋಕಕ್ಕೆ ಸೇರಿಸಬೇಕಂತ ಆಲೋಚನೆ ಇವತ್ತು ತಂದೆ ತಾಯಿಗಳಿಗೆಲ್ಲ ಪ್ರಿಯರೇ. ನನ್ನ ಮಗ ಓದ್ತಾ ಇದ್ದಾನೆ ಸರ್, ನಾನು ಫೀಸ್ ಕಟ್ಟಬೇಕು, ಎಷ್ಟು ₹1,00,000 ಕಟ್ಟಬೇಕು. ಯಾವುದಕ್ಕೆ? ನರಕಕ್ಕೆ ಕಳ್ಸಕ್ಕೆ ಸರ್. ಎಲ್ಲಿ ಕಳ್ಸಕ್ಕ? ನೀನು ಡೊನೇಷನ್ ಕಟ್ಟಿ ನನ್ನ 2 ಲಕ್ಷ 3 ಲಕ್ಷ 5 ಲಕ್ಷ 10 ಲಕ್ಷ ಫೀಸ್ ಕಟ್ಟಿ ನಿನ್ನ ಮಕ್ಕಳನ್ನ ಓದಿಸ್ತಾ ಇದ್ದೀರಲ್ಲ ನೀವು, ಅವ್ರನ್ನ ಎಲ್ಲಿ ಕಳ್ಸಕ್ಕ? ಉಚ್ಚರಣ ಮಾಡಾಕ. ಏನು ಹೇಳ್ತದೆ ಬೈಬಲ್ ನಮಗೆ? ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 19-20 ವಚನಗಳಲ್ಲಿ ಏನು ಹೇಳ್ತದೆ ನೋಡ್ರಿ ಪ್ರಿಯರೇ. ಅಪ್ಪ, ಜ್ಞಾನಿಗಳ ಜ್ಞಾನವನ್ನು ನಾಶ ಮಾಡುವೆನು, ವಿವೇಕಿಗಳ ವಿವೇಕವನ್ನು ನಿರರ್ಧಕಿಸುವೆನು. ಜ್ಞಾನಿಯಲ್ಲಿ, ಶಾಸ್ತ್ರಿಯಲ್ಲಿ, ಇಹಲೋಕದ ತರ್ಕವಾದಿ ಎಲ್ಲಿ? ಈ ದೇವರು ಇಹಲೋಕದ ಜ್ಞಾನವನ್ನು ಹುಚ್ಚುತನವನ್ನಾಗಿ ಮಾಡಿದನು. ಈ ಲೋಕದ ಜ್ಞಾನ ಹುಚ್ಚುತನಂತ ಪ್ರಿಯರೇ. ನಾವೇನು ತಯಾರು ಮಾಡ್ತಾ ಇದ್ದೀವಿ? ಎಲ್ಲರನ್ನ ಸೇರಿಸಿ ನಮ್ಮ ಮಕ್ಕಳನ್ನ ಏನು ತಯಾರು ಮಾಡ್ತಾ ಇದ್ದೀವಿ? ಹುಚ್ಚರನ್ನ. ನಾವು ದುಡ್ಡು ಕಟ್ಟಿ ನಾವು ಏನು ತಯಾರು ಮಾಡ್ತಾ ಇದ್ದೀವಿ? ಮಕ್ಕಳನ್ನ ಹುಚ್ಚರನ್ನಾಗಿ ಮಾಡ್ತಾ ಇದ್ದೀವಿ. ನಾವು ನಮ್ಮ ಕಷ್ಟ ಎಲ್ಲ ಬೆವರು ಸುರಿಸಿ ನಾವು ಏನು ಮಾಡ್ತಾ ಇದ್ದೀವಿ? ಮಕ್ಕಳನ್ನು ಹುಚ್ಚರನ್ನಾಗಿ ಮಾಡ್ತಾ ಇದ್ದೀವಿ. ನಾವು ಲೋಕದ ಜ್ಞಾನ ಹುಚ್ಚುತನವಾಗಿದೆ ಅಂತ ಹೇಳ್ತಾ ಇದ್ದಾನೆ ದೇವರು. ವಿದ್ಯೆ ಬೇಕು. ಯಾವುದಕ್ಕೋಸ್ಕರ? ಬೈಬಲನ್ನು ಓದಿ ತಿಳ್ಕೊಳ್ಳುವುದಕ್ಕೆ ವಿದ್ಯೆ ಬೇಕು ಅಷ್ಟೇ ಹೊರತು ಉದ್ಯೋಗ ಮಾಡುವುದಕ್ಕಲ್ಲ. ನೀನು ಕನಸು ಕಾಣ್ತಾ ಇದೀಯ, ನನ್ನ ಮಕ್ಕಳಿಗೆ ₹1,00,000 ಡೊನೇಷನ್ ಕಟ್ಟಿ ನನ್ನ ಮಕ್ಕಳನ್ನು ಓದಿಸಿದ್ರೆ ಭವಿಷ್ಯತ್ನಲ್ಲಿ ನನ್ನನ್ನು ನೋಡ್ತಾನ ಅಂತೇಳಿ ಅನಾಥಾಶ್ರಮದಲ್ಲಿ ಬಿಟ್ಟು ಬರ್ತಾನದು ನಿನಗೆ ಗೊತ್ತಿಲ್ಲ. ಆಶ್ರಮದಲ್ಲಿ ಬಿಟ್ಟು ಬರ್ತಾನ. ಇವತ್ತು ದೊಡ್ಡ ದೊಡ್ಡ ಉದ್ಯೋಗ ಮಾಡುವಂಥವರೆಲ್ಲರೂ ಕೂಡ ಅವ್ರ ತಂದೆ ತಾಯಿಗಳನ್ನು ಸನ್ಮಾನಿಸ್ತಾ ಇದ್ದಾರ, ತಂದೆ ತಾಯಿಗಳನ್ನು ಗೌರವಿಸ್ತಾ ಇದ್ದಾರ, ತಂದೆ ತಾಯಿಗಳನ್ನು ನನಗೆ ಇಷ್ಟೆಲ್ಲ ಕಷ್ಟಪಟ್ಟು ಓದಿಸಿದ್ದಾರೆ ಅಂತೇಳಿ ಏನನ್ನು ಕೃತಜ್ಞತೆಗಳು ಉಳ್ಳವರಿದ್ದಾರೆ ಅಂದರೆ ಲೆಕ್ಕನೇ ಇಲ್ಲ ತಂದೆ ತಾಯಿಗಳು. ಮತ್ತು ಏನು ಕಲಿಸಿಕೊಟ್ರ? ಹುಚ್ಚರನ್ನಾಗಿ ಮಾಡಿದರೆ ತಂದೆ ತಾಯಿಗಳೆಲ್ಲರೂ ಸೇರಿ ಮಕ್ಕಳಿಗೆ. ಹುಚ್ಚುತನವನ್ನು ಕಲಿಸಿಕೊಡ್ತಾ ಇದೆಯಾ ನೀನು? ದುಡ್ಡು ಕೊಟ್ಟು ಫ್ರೀಯಾಗಿ ಬೈಬಲ್ ಕ್ಲಾಸ್ಗಳು ಕೊಡ್ತೀವಿ, ಬರ್ರಿ ಕರೆಸ್ರಿ ಮಕ್ಕಳನ್ನ ಕರ್ಕೊಂಬರ್ರಿ ಅಂತಂದರೆ ಇದಕ್ಕೆ ಮಕ್ಕಳನ್ನ ಯಾರೂ ಕಳಿಸಲ್ಲ. ಸಂಡೇ ಸ್ಕೂಲಿಗೆ ಕಳಿಸಂದ್ರೆ ಇಲ್ಲ ಸರ್, ನಮ್ಮ ಹುಡುಗ ಇವತ್ತು ಎಕ್ಸ್ಟ್ರಾ ಟ್ಯೂಷನ್ ಇದೆ ಅಂತ ಟ್ಯೂಷನ್ಗೆ ಹೋಗ್ಯಾನ. ನಿನ್ನ ಮಗ ಎಲ್ಲಮ್ಮ ಅಂದರೆ ನನ್ನ ಮಗ ಇವತ್ತೇನೋ ಎಕ್ಸಾಮ್ ಇದೆ ಅಂತ ಎಕ್ಸಾಮ್ ಕಟ್ಟಕ್ಕೆ ಹೋಗ್ಯಾನ. ಸಂಡೇನೂ ಎಕ್ಸಾಮ್. ಏನು ಮಾಡ್ತಾನತ್ತ? ಆ ವಿದ್ಯೆ ಕಲಿತು ಏನು ಮಾಡ್ತಾನ? ನೋಡ್ತಾ ಇದ್ದೀರಾ ಪ್ರಿಯರೇ? ನಮ್ಮ ಮಕ್ಕಳನ್ನು ನಾವು ಯಾವ ದಾರಿಗೆ ನಡೆಸಿಕೊಡ್ತಾ ಇದ್ದೀವನಂತ ಆಲೋಚನೆ ಮಾಡ್ರಿ. ಅದಕ್ಕೆ ಮುಂದಿನ ಮಕ್ಕಳನ್ನು ಭವಿಷ್ಯತ್ತು ನಮ್ಮ ಕೈಯಲ್ಲಿದೆ. ಆ ಮಕ್ಕಳನ್ನು ಸರಿಯಾದಂಥ ಮಾರ್ಗದಲ್ಲಿ ನಡೆಸಿಕೊಡಬೇಕು. ಕೀರ್ತನೆಗಳ ಗ್ರಂಥ 22ನೇ ಅಧ್ಯಾಯ 31ನೇ ವಚನ ಓದ್ರಿ ಪ್ರಿಯರೇ. ಕೀರ್ತನೆಗಳ ಗ್ರಂಥ 22ನೇ ಅಧ್ಯಾಯ 31ನೇ ವಚನ, ಕೊನೆಯ ವಚನ. ಬಂದು ಆತನ ನೀತಿಯನ್ನು
ಆತನು ನಡೆಸಿದ ಕಾರ್ಯಗಳನ್ನು ಮುಂದೆ ಹುಟ್ಟುವ ಜನಕ್ಕೆ ತಿಳಿಸುವರು. ಮುಂದೆ ಹುಟ್ಟುವ ಜನಕ್ಕೆ ಏನು ಮಾಡಬೇಕಂತ ಮತ್ತೊಂದು ಸಲ ಓದ್ಕೊಳ್ಳೋಣ. ಅವರು ಬಂದು ಆತನ ನೀತಿಯನ್ನು, ಆತನು ನಡೆಸಿದ ಕಾರ್ಯಗಳನ್ನು ಮುಂದೆ ಹುಟ್ಟುವ ಜನಕ್ಕೆ ತಿಳಿಸುವರು. ಯಾರಿವರು? ಈ ಮುಂದೆ ಹುಟ್ಟುವ ಜನಕ್ಕೆ ನಾವು ಒಳ್ಳೆ ಉತ್ತಮವಾದಂಥ ಉಪದೇಶವನ್ನು ಮಾಡಬೇಕಾಗಿದೆ ಪ್ರಿಯರೇ. ನೀತಿ, ನ್ಯಾಯ, ಧರ್ಮ, ದೇವರು, ಭಕ್ತಿ, ವಿನಯತೆ, ನಂಬಿಕೆ, ದೇವರ ಮೇಲೆ ನಿರೀಕ್ಷಣ, ನಾಳೆ ಯೇಸು ಕ್ರಿಸ್ತನ ಎರಡನೇ ಸಲ ಬಂದಾಗ ನಮ್ಮನ್ನು ಕರ್ಕೊಂಡು ಹೋಗುವಂಥ ವಿಧಾನ, ನಾವು ಮಹಿಮ ಶರೀರವನ್ನು ಧರಿಸಿಕೊಳ್ಳಬೇಕು, ಪರಲೋಕಕ್ಕೆ ಸೇರಬೇಕು, ಪರಲೋಕದಲ್ಲಿ ದೇವರ ಮುಂದೆ ನಾವು ಕುಂತುಕೊಳ್ಳಬೇಕು, ದೇವರ ರಾಜ್ಯದಲ್ಲಿ ನಾವು ಸೇರಬೇಕು ಅನ್ನಂಥ ಉಪದೇಶ ಕಲಿಸಿಕೊಡ್ರಿ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ನಾವು ಏನು ಕಲಿಸ್ಕೊಡ್ತಾ ಇದ್ದೀವಿ ಇವತ್ತು? ನಿಮ್ಮ ಮಕ್ಕಳನ್ನು ಮುಂದೆ ಕುಂತು ನೀವೇನಾದರೂ ಹೋಮ್ವರ್ಕ್ ಮಾಡಿಸ್ತೀರ ನೋಡು, ಸ್ಕೂಲ್ ಹೋಮ್ವರ್ಕ್ ಮಾಡಿಸ್ತೀರ ನೋಡು, ಆ ಹೋಮ್ವರ್ಕ್ ಯಾವ ರೀತಿ ಆದರೂ ಮಾಡಿಸ್ತಿರೋ ಮುಂದೆ ಕುಂತು ಮಕ್ಕಳಿಗೆ ಒಂದು ಅಧ್ಯಾಯವನ್ನು ಓದಿಸ್ರಿ, ಅಥವಾ ದೇವರು ಮಾಡಿರ್ತಕ್ಕಂಥ ಕಾರ್ಯಗಳನ್ನು ಅವರಿಗೆ ಹೇಳಿಕೊಡ್ರಿ ಪ್ರಿಯರೇ. ಕಥೆ ಹೇಳ್ತಿರ್ತಾರೆ, ಒಂದಾನೊಂದು ಕಾಲದಲ್ಲಿ ಒಂದು ರಾಜನಿದ್ದನಂತೆ, ಆ ರಾಜನಿಗೆ 2 ಹೆಂಡ್ರಂತೆ. ಹೇಳ್ತಿರಲ್ಲ, ಮಕ್ಕಳು ನಿದ್ದೆ ಹೋಗಲಿಲ್ಲ ಅಂದ್ರೆ ಕತೆ ಹೇಳ್ತಿರ್ತಾರೆ, ಮಮ್ಮಿ ನನಗೆ ಕತೆ ಹೇಳು ಮಮ್ಮಿ ಅಂತ. ನೀವು ಯಾವುದೋ ಒಂದು ಊಹೆ ಮಾಡಿ ಕತೆ ಹೇಳ್ಬಿಡ್ತೀಯ, ಅವನಂಗೆ ನಿದ್ದೆಗೆ ಹೋಗ್ತಾನೆ. ಅವನು ಊಹೆ ಮಾಡೋಂಥ ಕರ್ಮ ನಿನಗೆ ಯಾಕೆ ಹಿಡಿದಿದ್ದೆ? ನಡೆದಂಥ ಚರಿತ್ರೆನಿದೆ, ಇದ್ದ ಸತ್ಯ ಬೈಬಲ್ನಲ್ಲಿ ಇದೆಲ್ಲ ಹೇಳು. ನೋಹನ್ ಚರಿತ್ರೆ ಹೇಳ್ತೀಯಾ? ಆದಾಮನ ಚರಿತ್ರೆ ಹೇಳ್ತೀಯಾ? ಮೆತ್ಸೇಲನ ಚರಿತ್ರೆ ಹೇಳ್ತೀಯಾ ನಿನ್ನ ಮಗನಿಗೆ? ಅಬ್ರಹಾಮನ ಚರಿತ್ರೆ ಹೇಳ್ತೀಯಾ? ಏಸೇಪನ ಚರಿತ್ರೆ ಹೇಳ್ತೀಯಾ? ಭಕ್ತಾದಿಗಳ ಚರಿತ್ರೆ ಇದೆಯಲ್ಲ. ಇಷ್ಟು ದೊಡ್ಡ ಸಾಕ್ಷಿ ಸಮೂಹ ಮೇಘೋಪಾದಿಯಲ್ಲಿ ಆವರಿಸಿಕೊಂಡಿದೆ. ಇಷ್ಟು ಮಂದಿ ಸಾಕ್ಷಿಗಳು ಬೈಬಲ್ನಲ್ಲಿರುವಾಗ ಯಾರ್ದೋ ಒಬ್ಬರದ್ದು ಕತೆ ಮಾಡಿ ಹೇಳಿ ನಿನ್ನ ಮಕ್ಕಳಿಗೆ. ಈಗ ಬೈಬಲ್ನಲ್ಲಿ ದೇವರು ಈ ರೀತಿ ಹೇಳಿದ್ದಾನೆ, ಈ ರೀತಿ ನಡ್ಕೊಂಡಿದ್ದಾರೆ, ಈ ರೀತಿ ಮಾಡಿದ್ದಾನೆ, ದೇವರಿಗೆ ತಿರುಗಿ ಬಿದ್ದರೆ ಈ ರೀತಿಯಾಗಿ ಶಿಕ್ಷೆ ಕೊಡ್ತಾನೆ ಅಂತೇಳಿ ಸೊದೋಮ ಗೊಮೋರ ಪಟ್ಟಣ ತೋರಿಸ್ತೀರಾ? ನಿನೆವೆ ಪಟ್ಟಣ ತೋರಿಸ್ತೀರಾ? ಜಲಪ್ರಳಯದ ಕಾಲದಲ್ಲಿ ನಡೆದಂಥ ಚರಿತ್ರೆ ತೋರಿಸ್ತೀರಾ ನಿನ್ನ ಮಕ್ಕಳಿಗೆ? ಅವರಿಗೆ ಒಬ್ಬ ದೇವರಿಗೆ ಕೋಪ ಬಂದರೆ ಹಿಂಗಿರ್ತಾನ, ದೇವರು ಪ್ರೀತಿ ಮಾಡುವಂಥ ದೇವರಾಗಿದ್ದಾನೆ ಅಂತೇಳಿ ಟೋಟಲ್ ಆಗಿ ನೀನು ಹೋಮ್ವರ್ಕ್ ಮಾಡಿಸಿದಂಗೆ ನಿನ್ನ ಮಕ್ಕಳನ್ನು ಮುಂದೆ ಕುಂದಿರಿಸಿ ಹೋಮ್ವರ್ಕ್ ಕಲಿಸಿಕೊಟ್ರೆ ಪ್ರಿಯರೇ, ಬೈಬಲ್ ಹೋಮ್ವರ್ಕ್ ಕಲಿಸಿಕೊಡ್ರಿ. ಅವರ ಭವಿಷ್ಯದ ಬಗ್ಗೆ ಸ್ವಲ್ಪ ಆದ್ರೆ ನೀವು ಆಲೋಚನೆ ಮಾಡ್ರಿ. ಕಣ್ಣು ಮುಚ್ಚಿದರೆ ಪಾತಾಳ ಸೇರ್ತಾನ, ಮರಿಬಾಡ್ರಿ. ನಿನ್ನ ಮಗ, ನಿನ್ನ ಮುದ್ದಿನ ಮಗ, ನಿನ್ನ ಮುದ್ದಿನ ಮಗಳು, ನಿನ್ನ ಪ್ರೀತಿಯಿಂದ ಸಾಕಿರ್ತಕ್ಕಂಥ ನಿನ್ನ ಮಕ್ಕಳು ಕಣ್ಣು ಮುಚ್ಚಿದರೆ ಪಾತಾಳ ಸೇರುವ ಸ್ಥಳದಲ್ಲಿ ನಿಂತುಕೊಂಡಿದ್ದಾರೆ. ಸ್ವಲ್ಪ ಆದರೆ ಕಿಂಚತ್ತಾದರೆ ನಿನಗೆ ಭಯ ಇದೆನಾ? ನನ್ನ ಮಕ್ಕಳು ಕಣ್ಣು ಮುಚ್ಚಿದರೆ ಎಲ್ಲಿಗೆ ಹೋಗ್ತಾರೆ ಇವರಂತ? ಕಣ್ಣು ಮುಚ್ಚಿದರೆ ನನ್ನ ಮಕ್ಕಳು ಎಲ್ಲಿಗೆ ಹೋಗ್ತಾರ? ಏನಾಗ್ತಾರ? ಅವ್ರ ಭವಿಷ್ಯತ್ತು ಏನು? ಏನೂ ಇಲ್ಲ. ಏನನ್ನಾಗಲಿ ಸರ್, ನನ್ನ ಕರ್ತವ್ಯ ಇದೆ, ನನ್ನ ಧರ್ಮ ಇದೆ, ಸಾಕಬೇಕಾಗೈತೆ, ಸಾಕ್ತೀನಿ, ದೊಡ್ಡವನಾದ ಮೇಲೆ ಅವನಿಗೆ ಮದುವೆ ಮಾಡ್ತೀನಿ, ಅವನಿಗೊಂದು ಮನೆ ಕೊಡ್ತೀನಿ, ಅವನಿಗೆ ಇಷ್ಟೊಂದು ಎಕರೆ ಜಮೀನು ಕೊಡ್ತೀನಿ, ಆಯ್ತು ಸರ್, ನಂದು ಜವಾಬ್ದಾರಿ ಮುಗೀತು ಸರ್, ಅವನಿಷ್ಟ, ಹೆಂಗನ್ನ ಇರಲಿ, ಹೆಂಗನ್ನ ಹಾಳಾಗಲಿ. ಇದೆಯಲ್ಲ ನೀನು ಮಾತಾಡೋಂಥ ಮಾತು. ಅದೇನು ಕರ್ತವ್ಯ ಅಂತ? ಅವನು ಸಾಕಿ ಸಲಹುವುದು ಕರ್ತವ್ಯ, ಅವನು ಬೆಳೆಸುವುದು ಕರ್ತವ್ಯ, ಅವನಿಗೇನಾದರೂ ಇಷ್ಟು ಆಸ್ತಿ ಮಾಡಿಡುವುದು ನಿನ್ನ ಕರ್ತವ್ಯ, ಅವನು ಸತ್ತರ ನರಕಕ್ಕೆ ಕಳಿಸುವುದು ನಿನ್ನ ಕರ್ತವ್ಯ. ಕಾಪಾಡಿಕೊಳ್ಳಿ ಪ್ರಿಯರೇ. ನಿಮ್ಮ ಮಕ್ಕಳ ಬಗ್ಗೆ ಆಲೋಚನೆ ಮಾಡಿರಿ. ಕುಂತ್ಕೊಂಡು ಗಂಡ ಹೆಂಡತಿ ಮನೆಯಲ್ಲಿ ಕುಂತ್ಕೊಂಡು ಚಿಂತೆ ಮಾಡ್ತಿರಲ್ಲ, ಏನು ಓದಿಸೋಣ ಮಗನಿಗೆ? ಏನು ಓದಿಸೋಣ? ಅವನೇನು ಓದ್ತಾನೇನು? ಅವನೇನು ಮಾಡ್ತಾನೇನು ಕೇಳೋಣ ಒಂದ್ಸಲ. ಬಾಪ ಮಗ ಬಾ, ಏನು ಓದಬೇಕಂತ ಮಾಡಿದ್ದಿ ಮಗ? ಇಂಥದ್ದು ಓದಬೇಕಂತ ಮಾಡೀನಿ ಮಮ್ಮಿ. ಹೌದಾ? ಯಾವ ಕಾಲೇಜ್ ಆದರೆ ನಿನಗಿಷ್ಟ? ಇಂಥ ಕಾಲೇಜ್ ಇಷ್ಟ. ಹೌದಾ? ಆಯಿತು. ಆ ಕಾಲೇಜಿನಲ್ಲಿ ಡೊನೇಷನ್ ಎಷ್ಟು, ಫೀಸ್ ಎಷ್ಟು? ಇಷ್ಟಿದೆ. ಗಂಡ ಹೆಂಡತಿ ಮಕ್ಕ ನೋಡ್ಕೊಂತಾರೆ. ಅವನು ಅದೇ ಕಾಲೇಜಲ್ಲಿ ಓದ್ತಾನಂತಾನ. ನಮ್ಮಲ್ಲಿ ಫೀಸ್ ಕಟ್ಟೋಕೆ ಅಷ್ಟು ದುಡ್ಡಿಲ್ಲ, ನಮ್ಮಲ್ಲಿ ಸ್ವಲ್ಪ ಇದೆ. ಆದರೆ ಅವನಿಗೆ ಅದೇ ಕಾಲೇಜಿನಲ್ಲಿ ಇಂಟ್ರೆಸ್ಟ್ ಇದೆ ಅಂತೆ, ಅದೇ ಸಬ್ಜೆಕ್ಟ್ ಮಾಡ್ತಾನಂತೆ. ಅವನಿಗೆ ಏನು ಮಾಡೋಣ ಇದ್ರೆ ನಾವು? ಮೈ ಮೇಲಿರ್ತಕ್ಕಂಥ ಒಡವೆಗಳನ್ನು ತೆಗಿತೀಯ, ಉಂಗುರಗಳನ್ನು ತೆಗಿತೀಯ, ಆಸ್ತಿ ಇರ್ತಕ್ಕಂಥ ಮನೆ, ಆ ಜಾಮೀನು ಹಕ್ಕುಪತ್ರಗಳನ್ನು ತರ್ತೀಯ, ಅದೆಲ್ಲ ಒಯ್ದು ಬ್ಯಾಂಕ್ನಾಗ ಇಡ್ತೀಯ.
ಆ ದುಡ್ಡು ತಂದು ಫೀಸ್ ಕಟ್ತೀಯ. ನನ್ನ ಮಗ ಇಂಥ ಕಾಲೇಜಿನಲ್ಲಿ ಅವನು ಬಯಸಿದ್ದ ಕಾಲೇಜಿಗೆ ಅವನು ಬಯಸಿದ್ದ ಸಬ್ಜೆಕ್ಟ್ನ ಓದೋಕ್ಕೆ ನಾವು ಬಿಟ್ಬಿಟ್ವಿ. ಏನು ರೀ ಮಕ್ಕಳಿಗಿಂತ ಹೆಚ್ಚಾಗಿದ್ದು ಏನೈತ್ರಿ ಅಂತ ಮಾತಾಡ್ತಿರ್ತಾರೆ. ಹೌದಲ್ಲಮ್ಮ? ಮಕ್ಕಳಿಗಿಂತ ಹೆಚ್ಚು ಏನಿದೆಯಲ್ಲ, ನನ್ನ ಮಗ ಸಾರ್, ಅವನು ನನ್ನ ರಕ್ತ ಹಂಚಿಕೊಟ್ಟಂಥ ಮಗ, ಅವನಿಗಿಂತ ಹೆಚ್ಚು ಏನಿದೆ ನನಗೆ? ಅವನ ಸುಖನೇ ನನ್ನ ಸುಖ, ಅವನ ಸಂತೋಷನೇ ನನಗೆ ಸಂತೋಷ. ಅವನೇ ಹ್ಯಾಪಿಯಾಗಿದ್ದರೆ ನಾವು ಹ್ಯಾಪಿಯಾಗಿ. 60-70 ವರ್ಷ ಬದುಕಿಗಾಗಿ ನೀನು ಇಷ್ಟ ಆಲೋಚನೆ ಮಾಡಿ ಅವನು ಇಷ್ಟಾರ್ಥವನ್ನು ನೆರವೇರಿಸ್ತಾ ಇದೆಯಲ್ಲ. ಪರಲೋಕದಲ್ಲಿರುವ ದೇವರು ಇಷ್ಟಾರ್ಥ ಎಂದಾದರೂ ಆಲೋಚನೆ ಮಾಡಿದ? ನಿನ್ನ ಮಕ್ಕಳು ನನಗೆ ಬೇಕು, ನಿನ್ನ ಮಕ್ಕಳು ನನಗೆ ಬೇಕು. ಆ ಮಕ್ಕಳನ್ನು ನಾನು ಯಾವ ರೀತಿಯಾಗಿ ಪರಿಶುದ್ಧರು ಯಥಾರ್ಥವಂತರನ್ನಾಗಿ ಹುಟ್ಟಿಸಿದ್ದೇನೋ ಅದೇ ರೀತಿಯಾಗಿ ನನ್ನ ಕೈಗೊಪ್ಪಿಸಿಕೊಡು ನಿನ್ನ ಮಕ್ಕಳನ್ನು ಅಂತೇಳಿ ದೇವರು ಕೈ ಚಾಚಿ ಕೇಳಿದರೆ ಆ ಮಕ್ಕಳನ್ನು ದೇವರಿಗೆ ಕೊಡ್ತಾ ಇಲ್ಲಲ್ಲ ನೀನು. ಏನನ್ನಬೇಕು ಪ್ರಿಯರೇ ನಿಮ್ಮನ್ನು? ಸಮಾಜ ಯಾವ ಕಡೆಗೆ ಹೊಂಟಿದೆ ಒಂದು ಸಲ ಆಲೋಚನೆ ಮಾಡ್ರಿ ಪ್ರಿಯರೇ. ಅವನು ಕೇಳಿದ್ದೆಲ್ಲ ಕೊಡಿಸ್ತೀಯ, ಅವನು ಮಾಡಂದೆಲ್ಲ ಮಾಡ್ತೀಯ, ಎಲ್ಲ ಮಾಡ್ತಾನ. ಕೊನೆಗೆ ದೊಡ್ಡ ನೌಕರು ಬಂದರೆ ಎಲ್ಲರನ್ನ ಬಿಟ್ಟು ಹೋಗ್ತಾನೆ. ಆವಾಗ ಅಳ್ತೀಯ, ನಿನ್ನ ಕಣ್ಣೀರನ್ನು ಕೂಳು ತಿಂತೀಯ. ನನ್ನ ಮಗನ ಬಗ್ಗೆ ಎಷ್ಟೋ ಕನಸು ಕಂಡೆ ನಾನು, ಏನೋ ಮಾಡ್ತಾನೆ ಅನ್ಕಂಡೆ ನನ್ನ ಮಗ, ನನ್ನೇನೋ ಉದ್ಧಾರ ಮಾಡ್ತಾನೇನೋ. ವೃದ್ಧಾಪದಲ್ಲಿ ಮುದುಕನಾದಾಗ ಅಂತುತ್ತು ಅನ್ನ ಹಾಕ್ತಾನೇನಂತ ನೋಡಿದೆ ನನ್ನ ಮಗ. ಆ ಭಾಗ್ಯ ನನಗಿಲ್ಲ ಅಂತೀಯ. ಯಾಕಮ್ಮ ನಿನಗೆ ಇಷ್ಟು ಕಷ್ಟಪಡ್ತೀಯ? ಯಾಕಪ್ಪ ನೀನು ಇಷ್ಟು ಶ್ರಮ ಪಡ್ತೀಯ? ಮಕ್ಕಳ ಭವಿಷ್ಯತ್ತು ಸಾರಂತೀಯ. ಮಕ್ಕಳ ಭವಿಷ್ಯತ್ತು 60-70 ವರ್ಷಕ್ಕೆ ಮಕ್ಕಳ ಭವಿಷ್ಯತ್ತು. ಆರದ ಬೆಂಕಿಗೆ ಯುಗ ಯುಗಾಂತರಗಳ ಸುಡುವಂಥ ಲೋಕಕ್ಕೆ ನಿನ್ನ ಮಗ ನಿನ್ನ ಮಗಳು ಪ್ರಯಾಣ ಮಾಡ್ತಾ ಇದ್ದರೆ ಆ ಲೋಕದ ಬಗ್ಗೆ ಚಿಂತೆ ಇಲ್ಲದೆ ಈ ಲೋಕದ ಸುಖಭೋಗಗಳನ್ನು ಕೊಟ್ಟು ಮಕ್ಕಳನ್ನು ಕೆಡಿಸಿ ನರಕಕ್ಕೆ ಕಳಿಸುವಂಥ ತಂದೆ ತಾಯಿಗಳು ಇವತ್ತು ನಮ್ಮ ಕಣ್ಣು ಮುಂದೆ ಕಾಣ್ತಾ ಇದ್ದಾರೆ ಪ್ರಿಯರೇ. ಆ ರೀತಿ ನೀವು ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ ನಾನಷ್ಟೇ. ಆ ರೀತಿ ನೀವು ಆಗಬಾರ್ದು. ನಿಮ್ಮ ಮಕ್ಕಳನ್ನು ಕುಂದಿರಿಸ್ಕೊರಿ. ಕೈ ಮೀರಿದ ಮಕ್ಕಳಿದಾರಲ್ಲ ಅವ್ರಿಗೋಸ್ಕರ ಪ್ರಾರ್ಥಿಸ್ರಿ. ಅಯ್ಯ ನನ್ನ ಮಕ್ಕಳಿಗೆ ಮಾತು ಕೇಳಲ್ಲ ಅಯ್ಯ, ಸಾಕಾಗಿದೆ ಮಕ್ಕಳ ಬಗ್ಗೆ. ಮಗನ ಬಗ್ಗೆ ಅಳವರು ಹೇಳ್ತಿರ್ತಾರೆ, ಫೋನ್ಗಳು ಮಾಡಿ ಹೇಳ್ತಿರ್ತಾರೆ, ನನ್ನ ಮಗನಿಗೋಸ್ಕರ ಪ್ರಾರ್ಥನೆ ಮಾಡ. ಯಾಕಮ್ಮ ಚರ್ಚಿಗೆ ಬರೋವಲ್ಲ ಇವನು? ಏನಾಗಿದೆ? ಕುಡಿತಾನ, ದಿನ ಸ್ಮೋಕಿಂಗ್ ಮಾಡ್ತಾನ, ಗುಟ್ಕಾ ತಿಂತಾನ, ಹಾಳಾಗಿದೆ ನನ್ನ ಮಗನ ಜೀವನ. ಯಾಕಮ್ಮ ಅಳ್ತೀಯ ಅಂತಾರೆ. ಏನು ಮಾಡ್ಬೇಕ? ಇರೋದೊಬ್ಬ ಮಗ. ಮತ್ತು ಆ ಮಗನ ಬಾಲ್ಯದಲ್ಲಿರುವಾಗ ಅವನು ಸೃಷ್ಟಿಕರ್ತನ ಸ್ಮರಣೆ ಮಾಡಬೇಕು ಅಂತ ವಾಕ್ಯ ಹೇಳ್ತಾ ಇದೆಯಲ್ಲ, ಅವನಿಗೆ ಯಾಕೆ ನೀನು ಕಲಿಸಿಕೊಡ್ಲಿಲ್ಲ ಅಂತಂದರೆ ಏನೋ ಸಣ್ಣವನಂತ ಬುಟ್ಟಿನಯ್ಯ ಇವನು ಈಗ ಮಾತು ಕೇಳ್ತಾ ಇಲ್ಲ. ನನ್ನ ಮಕ್ಕಳನ್ನು ನನ್ನ ಕೈಯಾರ ಕಡಿಸ್ಕೊಂಡ್ಬಿಟ್ಟೆ, ನನ್ನ ಮಕ್ಕಳನ್ನು ನನ್ನ ಕೈಯಾರ ಪಾತಾಳಕ್ಕೆ ತಳ್ತಾ ಇದ್ದೀನಿ ನಾನು. ನಿಜ ಪ್ರಿಯರೇ, ಇದು ನಿಜ. ನಾವು ಮಕ್ಕಳ ಭವಿಷ್ಯದ ಬಗ್ಗೆ ನಾವು ಆಲೋಚನೆ ಮಾಡದೆ ನಾವು ಭ್ರಮೆಯಲ್ಲಿದ್ದೀವಿ ಪ್ರಿಯರೇ. ನನ್ನ ಮಕ್ಕಳು ಏನೋ ಓದ್ತಾರೆ, ಏನೋ ಮಾಡ್ತಾರೆ, ಏನೋ ಸಾಧಿಸ್ತಾರೆ ಅಂತೇಳಿ ಅನ್ಕೊಳ್ತಾ ಇದ್ದೀವಿ ಪ್ರಿಯರೇ. ನಮ್ಮ ಮಕ್ಕಳು ನರಕದ ಆದಿಯಲ್ಲಿ ನಿಂತುಕೊಂಡಿದ್ದಾರೆ, ಆ ನರಕದ ಮೆಟ್ಟಲು ಕೊನೆಯಲ್ಲಿ ನಿಂತುಕೊಂಡಿದ್ದಾರೆ. ಮರಣ ಅಂತಕದ ಬಂದರೆ ಅವನು ಪಾತಾಳ ಸೇರುವಂಥವನಾಗಿದ್ದಾನೆ. ಕಾಪಾಡಿಕೊಳ್ಳಿ ಮಕ್ಕಳನ್ನು. ತ್ಯಾಗರಾಜನಿದ್ದಾನೆ ನಮ್ಮ ಮಧ್ಯದಲ್ಲಿ, ಇರೋದು ಒಬ್ಬನೇ ಮಗ. ಆ ಮಗನನ್ನು ದೇವರಿಗೋಸ್ಕರ ಸಂಪೂರ್ಣವಾಗಿ ಒಪ್ಪಿಸ್ಕೊಟ್ಟಿದ್ದಾನೆ. ವಿಲ್ಸನು, ನವೀನು ಚಿಕ್ಕ ಮಕ್ಕಳು, ಸಣ್ಣ ಎಳೆ ವಯಸ್ಸು, ತಿಂದು ಕುಡಿದು ಮಜಾ ಮಾಡುವಂಥ ವಯಸ್ಸು ಅವ್ರದ್ದು, ಲೋಕದಲ್ಲಿ ಎಂಜಾಯ್ ಮಾಡುವಂಥ ವಯಸ್ಸು. ಅಂಥ ಹುಡುಗರು ಇಲ್ಲಿ ನಿಂತುಕೊಂಡು ವಯಸ್ಸಾದ ನಿಮಗೆ ಬುದ್ಧಿವಾದ ಮಾತುಗಳನ್ನು ಹೇಳ್ತಾ ಇದ್ದಾರೆ ಅಂದರೆ ಅವರ ಅಪ್ಪ ಅಮ್ಮ ಪುಣ್ಯ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ ಪ್ರಿಯರೇ. ಇಂಥ ಮಕ್ಕಳನ್ನು ಪಡೆದದಕ್ಕೆ ತಂದೆ ತಾಯಿಗಳು ಪುಣ್ಯ ಮಾಡ್ಯಾರ. ಎಲ್ಲರಿಗಿಂತ ಮಕ್ಕಳಿಲ್ಲ. ನಮ್ಮ ರಾಮು ಸಾರ್ 2 ಮುತ್ತಿನಂಥ ಮಕ್ಕಳು ದೇವರ ಸೇವೆಗೋಸ್ಕರ ನಿಂತ್ಕೊಂಡ್ಬಿಟ್ಟಾರ. ಕುಟುಂಬನೇ ದೇವರ ಸೇವೆ ಮಾಡಬೇಕು, ದೇವರಿಗೋಸ್ಕರ ಬದುಕಬೇಕು.
ದೇವರನ್ನು, ದೇವರ ಪರಾಕ್ರಮವನ್ನು, ದೇವರ ಅದ್ಭುತ ಕಾರ್ಯಗಳನ್ನು, ದೇವರ ಮಾಡಿರ್ತಕ್ಕಂಥ ತ್ಯಾಗವನ್ನು, ಆತನ ಪ್ರೀತಿ ವಾತ್ಸಲ್ಯವನ್ನು ಸಮಾಜಕ್ಕೆ ತಿಳಿಸಬೇಕು. ಏನು ಮಾಡಬೇಕು? ಸೇವೆ ಮಾಡಬೇಕು. ನೀನು ನಿನ್ನ ಕುಟುಂಬ ಯೆಹೋಶುವನ ಕುಟುಂಬ ಥರ ಬೆಳಿಬೇಕಾಗಿದೆ. ಯೆಹೋಶುವ ಅಂತನ, ನಾನು ನನ್ನ ಮನೆಯವರು ಯೆಹೋವನನ್ನು ಸೇವಿಸುವೆವು, ನೀವು ನಿಮ್ಮ ಮನೆಯವರು ಯಾರನ್ನು ಸೇವಿಸಿದ್ರು ನನಗಂತೂ ಗೊತ್ತಿಲ್ಲ, ನಾನು ಮಾತ್ರ ನನ್ನ ಕುಟುಂಬನ ಮಾತ್ರ ಕಾಪಾಡಿಕೊಳ್ಳುವುದರಲ್ಲಿ ನಿರಂತರಾಗಿದ್ದೇನೆ. ನೀವು ಕುಟುಂಬಗಳು ಹೆಂಗಿದಾವೆ ನನಗೆ ಗೊತ್ತಿಲ್ಲ, ನಾನು ನನ್ನ ಮನೆಯವರು ಮಾತ್ರ ದೇವರನ್ನು ನಂಬಿಕೊಂಡು ದೇವರಿಗೋಸ್ಕರ ಬದುಕಬೇಕಂತ ಡಿಸೈಡ್ ಆಗಿಬಿಟ್ಟಿದ್ದೇನೆ ಅಂತ ಹೇಳಿಬಿಟ್ಟ ಯೆಹೋಶುವ. ಕಾಪಾಡಿಕೊಳ್ಳಬೇಕಾಗಿದೆ. ಭವಿಷ್ಯತ್ತು ನಿಮ್ಮಲ್ಲಿದೆ, ಮಕ್ಕಳ ಭವಿಷ್ಯತ್ತು ನಿಮ್ಮ ಕೈಯಲ್ಲಿದೆ. ಅದನ್ನು ಯಾವ ಕಡೆಗೆ ತಿರುಗಿಸ್ತಾರಂದ್ರೆ ಆ ಕಡೆಗೆ ತಿರುಗುತ್ತಾರೆ ಅವರು. ಅದನ್ನು ಹಿರಿಯರು ಹೇಳ್ತಿರ್ತಾರೆ, ಮಕ್ಕಳ ಹೃದಯ ಬ್ಲ್ಯಾಕ್ ಬೋರ್ಡ್ ಅಂತೆ. ಮಕ್ಕಳ ಹೃದಯ ಏನಂತೆ? ಬ್ಲ್ಯಾಕ್ ಬೋರ್ಡ್ ಅಂತೆ. ಆ ಬೋರ್ಡ್ ಮೇಲೆ ನಾವೇನು ಬರೆದ್ರೆ ಅದು ಅಕ್ಷರ ಮೂಡ್ತದಲ್ಲಿ ಅಷ್ಟೇ. ಅದ್ರ ಮೇಲೆ ಕೆಟ್ಟದ್ದು ಬರೆದ್ರೆ ಕೆಟ್ಟದಾಗೆ ಮೂಡ್ತದ, ಒಳ್ಳೇದು ಬರೆದ್ರೆ ಒಳ್ಳೆಯದೇ ಮೂಡುತ್ತದೆ. ಅದೇ ಇಲ್ವಾ? ಅತೆಲ್ಲ ಇದ್ದಂಗೆ ಇರ್ಬೇಕಂತ ಮಾಡಿದ್ರೆ ನೀವು. ಅತೆಲ್ಲ ಚರಿತ್ರೆ ಗೊತ್ತಲ್ಲ ನಮಗೆ. ತನ್ನ ಮಕ್ಕಳನ್ನು ತನ್ನ ಕೈಯಾರ ಕೆಡಿಸಿಕೊಂಡು ನರಹಂತಕರನ್ನು ಮಾಡಿದ ಕಠೋರಿ ಹೆಣ್ಣದು. ಆ ರೀತಿ ನಾವಿರಬಾರ್ದು. ಆಲೋಚನೆ ಮಾಡಿರಿ, ಭಕ್ತಿಯಲ್ಲಿ ಬೆಳೆಸಿರಿ. ಅವರ ಭವಿಷ್ಯತ್ತು ಹೆಂಗಿರ್ಬೇಕಾದ್ರೆ, ನನ್ನ ಮಕ್ಕಳು ಸೇವಕರಾಗಿದ್ದಾರೆ. ಎಷ್ಟು ಮಂದಿ ಮಕ್ಕಳು? 4 ಮಂದಿ ಮಕ್ಕಳು. 4 ಮಂದಿ ಏನು ಮಾಡ್ತಾ ಇದ್ದಾರೆ? ಸೇವಕರಾಗಿದ್ದಾರೆ. ಒಬ್ಬನು ಇಂಜಿನಿಯರು, ಒಬ್ಬನು ಕಲೆಕ್ಟರು, ಒಬ್ಬನು ಮಾಸ್ತರು, ಒಬ್ಬನು ಡಾಕ್ಟ್ರು. ಹೇಳ್ಕೊಳ್ಳಕ್ಕೆ ಬೆಳೆಸ್ಬೇಡ್ರಿ. ಎಲ್ಲರೂ ಏನಾಗಿದ್ದಾರೆ? ಸೇವಕರು. ನಿನ್ನ ಯಜಮಾನರು, ನಮ್ಮ ಯಜಮಾನ ಸೇವಕೆ, ನಾನು ಸೇವಕೆ, ನನ್ನ ಮಕ್ಕಳು, ನಾನು ನನ್ನ ಯಜಮಾನರು ಏನು ಮಾಡ್ತಾ ಇದ್ದೀವಿ? ಯೆಹೋವನನ್ನು ಸೇವಿಸುವಂಥವರಾಗಿದ್ದೇವೆ ಅನ್ನಂಥ ಸಾಕ್ಷಿ ಹೊಂದುವಂಥ ಮಕ್ಕಳಾಗಿ ನೀವು ಬೆಳಿತೀರಂತೇಳಿ ಈ ಮಾತುಗಳಿಂದ ನಿಮ್ಮನ್ನು ಎಚ್ಚರಿಸುತ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದೇವರ ಮಾತುಗಳಿಂದ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಚಿಕ್ಕದಾಗಿ ಪ್ರಾರ್ಥನೆ ಮಾಡ್ತೀನಿ. ಪರಿಶುದ್ಧನೇ, ಮಹೋನ್ನತನೇ, ಪರಮ ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನಿನಗೆ ವಂದನೆಗಳು, ಸ್ತೋತ್ರಗಳಪ್ಪ. ದೇವ, ನಿನಗೆ ಮಕ್ಕಳು ಬೇಕಂತೇಳಿ ನಮ್ಮನ್ನು ಪಡ್ಕೊಂಡಿದ್ದೀರಾ. ನಿಮ್ಮ ಪ್ರೀತಿ ವಾತ್ಸಲ್ಯ ಅರ್ಥ ಮಾಡಿಕೊಂಡು ಬದುಕುವುದಕ್ಕೆ ಕಾಲಾವಕಾಶ ಮಾಡಿಕೊಟ್ಟಿದ್ದೀರಾ. ಅರ್ಥ ಮಾಡಿಕೊಂಡಿದ್ದೀವಿ, ನಿಮ್ಮನ್ನು ತಿಳಿದಿದ್ದೇವೆ. ನಿಮ್ಮ ನೋವು, ನಿಮ್ಮ ಸಂಕಟ, ನಿಮ್ಮ ಬಾಧೆ, ನಿಮ್ಮ ಸಂಕಲ್ಪ ಏನೆಂಬುದು ನಮಗೆ ಚೆನ್ನಾಗಿ ಅರ್ಥ ಆಗಿದೆ ತಂದೆ. ಮತ್ತು ನಮಗೂ ಮಕ್ಕಳು ಕೊಟ್ಟಿದ್ದೀರಪ್ಪ, ಮತ್ತು ನಾವು ಮಕ್ಕಳನ್ನು ಹೇಗೆ ಬೆಳೆಸಬೇಕು ಅಂತ ಅನ್ನೋದನ್ನು ಕಲಿಬೇಕಾಗಿದೆ. ನಾವು ಕೊಟ್ಟಂಥ ಮಕ್ಕಳು ಭವಿಷ್ಯತ್ತಿಗೋಸ್ಕರ ನಾವು ಆಲೋಚನೆ ಮಾಡಿ ಸರಿಯಾದಂಥ ರೀತಿಯಲ್ಲಿ ಮಕ್ಕಳನ್ನು ಬೆಳೆಸಿ ಪುನಃ ನಿನ್ನ ಲೋಕಕ್ಕೆ ಸೇರಿಸುವಂಥ ಭಾಗ್ಯ ನಮಗೆ ಅನುಗ್ರಹಿಸಬೇಕೆಂಬುದಾಗಿ ಬೇಡ್ತಾ ಇದ್ದೀನಿ. ವಾಕ್ಯಗಳು ಕೇಳಿದರೆ ವಾಕ್ಯಗಳನ್ನು ಅರ್ಥ ಮಾಡಿಕೊಂಡು ಜೀವನ ಮಾಡಿ ತಮ್ಮ ಕುಟುಂಬಗಳನ್ನು ಕಾಪಾಡುವುದಕ್ಕೆ ಪ್ರಯಾಸ ಪಡುವಂಥ ಮಕ್ಕಳನ್ನು ಆಶೀರ್ವದಿಸಿ ಬಲಪಡಿಸಬೇಕೆಂಬುದಾಗಿ ಬೇಡ್ತಾ ಇದ್ದೀನಿ. ಮುಂದಿನ ಸಂದೇಶವನ್ನು ಹೇಳ್ತಕ್ಕಂಥ ನಿಮ್ಮ ದಾಸರನ್ನು ನಿನ್ನ ಕೈಗೆ ಒಪ್ಪಿಸ್ತಾ ಇದ್ದೀನಿ. ನಿನ್ನ ಆತ್ಮದ ಜ್ಞಾನವನ್ನು ಕೊಟ್ಟು ಸಮಯೋಚಿತವಾದಂಥ ಆಲೋಚನೆಗಳನ್ನು ಕೊಟ್ಟು ಮಾತನಾಡಿಸಬೇಕೆಂಬುದಾಗಿ ಬೇಡ್ತಾ ಈ ಚಿಕ್ಕ ಪ್ರಾರ್ಥನೆ ಯೇಸು ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆ. ಆಮೆನ್.